ಸೊ ಹಾಸನ ಅಂತ ಬಂದ್ರೆ ಶ್ರವಣ ಬೆಳಗೊಳನ ಮರೆಯಕ್ಕಾಗತ್ತಾ ಹೇಳಿ. ಸೊ ಶ್ರವಣ ಬೆಳಗೊಳದ ಕಾಂತರಾಜ್ಪುರ ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಸ್ನೇಹಿತರೆ. ಇವತ್ತು ನಾನು ನಿಮ್ಗೆ ಲೇಡಿ ಸೂಪರ್ ಸ್ಟಾರ್ ಒಬ್ರನ್ನ ಪರಿಚಯಿಸ್ತೀನಿ. ಪಕ್ಕಾ ಇವರು ಹೀರೋಯಿನ್ಗೂ ಕಮ್ಮಿ ಇಲ್ಲ ಸ್ನೇಹಿತರೆ. ಕೇವಲ 5 ಹಸುವಿನಿಂದ ಒಂದು ಹೈನುಗಾರಿಕೆಯನ್ನ ಶುರು ಮಾಡ್ತಾರೆ. 80ಕ್ಕೂ ಹೆಚ್ಚು ಹಸುಗಳು ಇವರ ಒಂದು ಫಾರ್ಮ್ ನಲ್ಲಿದೆ. ಸುಮಾರು 6 ವರ್ಷಗಳಿಂದ ಇವರು ಹೈನುಗಾರಿಕೆಯನ್ನ ಮಾಡ್ತಿದ್ದಾರಂತೆ. ಹಾಗಾದ್ರೆ ಇವರ ಒಂದು ಫಾರ್ಮ್ ಅನ್ನ ನಾವು ಪಕ್ಕಾ ನೋಡ್ಲೇಬೇಕು, ಅವ್ರ ಹತ್ರ ಕೂಡ ಮಾತನಾಡ್ಲೇಬೇಕು. ಸೊ ಅವರು ಈ ಒಂದು ಫಾರ್ಮ್ ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಸೊ ಮ್ಯಾಮ್, ನಾನು ವಿಡಿಯೋ ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ, ಸೊ ಕೇವಲ 5 ಹಸುವಿನಿಂದ ಇವರು ಶುರು ಮಾಡಿದ್ದಾರೆ. ಈಗ ಸುಮಾರು 85 ಹಸು ಇವ್ರ ಹತ್ರ ಇದೆ ಅಂತ. ಸೊ ನಿಮ್ಗೆ ಕೃಷಿಯಲ್ಲಿ ಅದರಲ್ಲೂ ಕೂಡ ಹೈನುಗಾರಿಕೆಯಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು ಮ್ಯಾಮ್? ಮೂಲತಃ ನೀವು ಏನ್ ಮಾಡ್ಕೊಂಡಿದ್ರಿ? ಫಸ್ಟ್ ನನಗೆ ಚಿಕ್ಕ ವಯಸ್ಸಿನಿಂದನೂ ನನಗೆ ಹೈನುಗಾರಿಕೆ ಅನ್ನೋದು ತುಂಬಾ ಇಷ್ಟ ಇತ್ತು. ಅನಿಮಲ್ಸ್ ಅಂದ್ರೆ ನನಗೆ ತುಂಬಾ ಪ್ರಿಯಕರಳು ನಾನು. ಬಟ್ ಅದನ್ನ ತುಂಬಾ ಪ್ರೀತಿಸ್ತೀನಿ ಯಾವಾಗ್ಲೂ ಅಷ್ಟೇ. ನಾನು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಅಷ್ಟೇ, ನಾನು ಚಿಕ್ಕವಳಿದ್ದಾಗ್ಲಿದ್ರು ಅಷ್ಟೇ. ಫಸ್ಟ್ ನನಗೆ ಅನಿಮಲ್ ಅಂದ್ರೆ ತುಂಬಾ ಇಷ್ಟ. ಅದಾದ್ಮೇಲೆ ನನ್ನ ಮಧ್ಯದಲ್ಲಿ ಸ್ವಲ್ಪ ಮಾಡ್ಲಿಕ್ಕಾಗಲ್ಲ, ಮ್ಯಾರೇಜ್ ಆಯ್ತು. ಅದಾದ್ಮೇಲೆ ನಂತರ ನಾನು ಪೊಲಿಟಿಯನ್ಸ್, ನಾನು ಪಂಚಾಯತಿ ಪ್ರೆಸಿಡೆಂಟು ಕೂಡ ಆದೆ, ಮತ್ತೆ ದೊಡ್ಡ ಮಟ್ಟದಲ್ಲೂ ರಾಜಕೀಯದಲ್ಲಿ ಹೋದೆ. ಅದಾದ್ಮೇಲೆ ಕೂಡ ನಾನು ಒಂದು ಹೈನುಗಾರಿಕೆ ಮಾಡ್ಲೇಬೇಕು ಅನ್ನೋ ಹುಚ್ಚಿದ್ದಾಗ ನಾನು ಇದನ್ನ ಒಂದು ಮಾಡಿದ್ರೆ ಒಳ್ಳೇದಿರುತ್ತೆ ಅನ್ನೋದು ನನ್ನ ಆಸೆನ ಈಡೇರಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಫಸ್ಟ್ ಒಂದು 5 ಹಸುಗಳನ್ನ ತಂದೆ. HF ತಂದೆ. HF ತಂದಾಗ ಏನಾಯ್ತು, ನನಗೆ ಅದೊಂದು ಅನುಭವ ತಿಳ್ಕೊಬೇಕು, ಅದರಲ್ಲಿ ಮಾಡೋಕ್ಕಾಗತ್ತಾ, ನನ್ನ ಕೈಯಲ್ಲಿ ನಡೆಸ್ಲಿಕ್ಕಾಗತ್ತಾ ಅನ್ನೋ ಒಂದು ಅನುಭವಕ್ಕೆ ಒಂದು 5 ಹಸುಗಳನ್ನು ತಂದೆ. ಅದಾದ್ಮೇಲೆ ನನಗೆ ಪರವಾಗಿಲ್ಲ ಮಾಡ್ಬೋದು ಅನ್ನೋ ಒಂದು ಅನುಭವ ಆದ್ಮೇಲೆ ನಾನು ಒಂದು ದೊಡ್ಡ ಮಟ್ಟಕ್ಕೆ ಒಂದು 100 ಹಸು ಮಾಡಬೇಕು, ಖಂಡಿತ 100 ಇತ್ತು. ಮತ್ತೆ ನಾನು ಇವಾಗ ಒಂದು 15 ಸೇಲ್ ಮಾಡಿದೆ. ಜಾಗ ಸ್ವಲ್ಪ ಪರಿಸ್ಥಿತಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಬೇರೆ ಕಡೆ ಸೆಡ್ ಅಲ್ಲೊಂದು 50 ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ. ಬಟ್ ಇವಾಗ ಇಲ್ಲಿ ಒಂದು 85ರಿಂದ 90 ಹಸುಗಳು, ಎಲ್ಲ ಸಣ್ಣದ್ರಿಂದ ದೊಡ್ಡದವರೆಗೂ ಒಂದು 85ರಿಂದ 90 ಹಸುಗಳು ಇದೆ. ಸೊ ಮ್ಯಾಮ್, ಈಗ ನೀವು ಹೇಳಿದ್ರಿ 5 ಹಸುವಿಂದ HF ಹಸುವಿಂದ ಶುರು ಮಾಡಿದ್ರಿ ಅಂತ. ಸೊ ಆ ತಳಿನ ಎಲ್ಲಿಂದ ತಂದ್ರಿ? ಹೆಂಗೆ ಅದನ್ನ ಈಗ ನಾವು ನೋಡ್ಕೋಬೇಕಾಗತ್ತಲ್ಲ, ಗುಣಲಕ್ಷಣ ನೋಡ್ಬೇಕು, ಈಸಿಯಾಗಿ ತರೋದಕ್ಕಾಗಲ್ಲ. ಸೊ ಹೆಂಗ್ ತಂದ್ರಿ? ಬಟ್ ನಾನು ಒಂದು ಫಸ್ಟ್ ನನ್ನಲ್ಲೊಂದು ಥಿಂಕಿಂಗ್ ಮಾಡ್ಕೊಂಡೆ, ಯಾವ ತರ ಹಸು ತರಬೇಕು, ಯಾವ ತರ ನಾನು ಇಲ್ಲಿನ ಬಳಸ್ಕೋಬೇಕು, ಯಾವ ತರ ಅಂತ. ಬಟ್ ನಾನು ಲೋಕಲ್ ಆಗಿ ತಿಳ್ಕೊಳಕ್ ನಿಂತ್ಕೊಂಡೆ. ಬಟ್ ರೈತರುಗಳ ಹತ್ರ ಯಾವ ತರ ನೀವು ಇಟ್ಕೊಂಡಿದ್ದೀರಾ, ಯಾವ ತರ ಯಾವ್ಯಾವ್ದು ಬೆನಿಫಿಟ್ ಇರುತ್ತೆ ಅಂತ. ಬಟ್ ಆಗ ರೈತರುಗಳೆಲ್ಲ ಕೇಳಿದಾಗ ಒಂದು ಒಳ್ಳೆ ಹಸುನ ನೀವು 10 ಲೀಟರ್ ಕೊಡೋದಕ್ಕೂ ಅಷ್ಟೇ ಮೇವು ತಿಂಡಿ ಕೊಡಬೇಕು, 15-20 ಲೀಟರ್ ಕೊಟ್ಟರು ನೀವು ಅಷ್ಟೇ ತಿಂಡಿ ಅಷ್ಟೇ ಮೇವು ಕೊಡ್ಬೇಕಾಗುತ್ತೆ, ಉತ್ತಮವಾದ ತಳಿಯನ್ನ ಆಯ್ಕೆ ಮಾಡ್ಕೊಡಿ ಅಂದಾಗ ನನಗೆ ಕೆಲವು ಕಲೆಕ್ಟ್ ಮಾಡ್ಕೊಂಡಾಗ ನಾನು ತಮಿಳ್ನಾಡಿಗೆ ಹೋಗ್ಲಿಕ್ಕೆ ಇಷ್ಟಪಟ್ಟೆ. ತಮಿಳ್ನಾಡು ಈ ರೋಡ್ ಅಲ್ಲಿ ನಾನು 10 ಹಸುಗಳು ಅಲ್ಲಿಂದ ತಗೊಬಂದೆ. ಬಟ್ ಅಲ್ಲಿಂದ ತಂದಿದ್ದೆ ನನ್ನ ಲಕ್ಕು ತುಂಬಾ ಸಕ್ಸಸ್ಫುಲ್ ಆಯ್ತು. ಯಾಕೆಂದ್ರೆ ಅಷ್ಟು ಹಸುಗಳು ಒಂದೊಂದು ಹಸುನು 20 ಲೀಟರ್ 15 ಲೀಟರ್ ಮೇಲೇನೆ ಹಾಲು ಹೊರತು ಕೊಡ್ತಿತ್ತು. ಬಟ್ ಅದು ತುಂಬಾ ಖುಷಿ ಆಯ್ತು. ಅದೇ ತರದಲ್ಲಿ ಇನ್ ಮುಂದಕ್ಕೆ ಬೆಳೆಸ್ಕೊಂಡು ಹೋದೆ. ಕೆಲವೊಂದು ಲೋಕಲ್ ಅಲ್ಲೂ ಕೂಡ ನಾನು ತಗೊಂಡಿದ್ದೀನಿ. ಬಟ್ ಪಂಜಾಬ್ ಕಡೆಯಿಂದ ಅದರ ತಳಿನ ತೋರಿಸೋದು, ಮತ್ತೆ ತಮಿಳ್ನಾಡು ಕಡೆ ಈರೋಡು ಅಂದ್ರೆ ಅಲ್ಲಿ ಫೇಮಸ್ ಹಸುಗಳು, ಮತ್ತೆ ಚಿಂತಾಮಣಿ ಇಂಥದ್ರ ಜಾಗಗಳಲ್ಲೆಲ್ಲ ತುಂಬಾ ಆಯ್ಕೆ ಮಾಡ್ಕೊಂಡು ಒಂದೊಂದು ಹಸುನು ನಮ್ಮಲ್ಲಿ ಕಮ್ಮಿ ಅಂದ್ರೂ 10 ಲೀಟರ್ ಮೇಲೆ ಹೊರತು, ಬಟ್ ಅದರ ಮೇಲೆ 15-20-25 ಲೀಟರ್ ಕರೆಯುವಂತ ಹಸುಗಳು ಕೂಡ ಇದೆ. ಸೊ 25 ಲೀಟರ್ ಯಾವ್ದು ಕೊಡುತ್ತೆ ಮ್ಯಾಮ್? ಯಾವ ತಳಿ? HF ಕೊಡುತ್ತೆ. ಅದು ಜರ್ಮನ್ ಬ್ರೀಡ್ ಆಗಿರ್ಬೇಕು. ಬರೀ HF ಅಲ್ಲೂ 4-5 ತರ ವಿಧಗಳಿವೆ. HF ಕ್ರಾಸ್ ಇದೆ, HF ಇದೆ. ಪ್ಯೂರ್ HF ಅಂದ್ರೆ ನಾವು ಜರ್ಮನ್ ಬ್ರೀಡ್ ಹೋಗ್ಬೇಕಾಗುತ್ತೆ. ಜರ್ಮನ್ ಬ್ರೀಡ್ ಅಂದ್ರೆ ಅದು ಖಂಡಿತ 20-25 ಲೀಟರ್ ಖಂಡಿತ ಕೊಡುತ್ತೆ. ಸೊ ಈಗ ನಾವು 25 ಲೀಟರ್ ಕೊಡುತ್ತೆ ಅಂತಂದ್ರೆ ನೀವು ಅದಕ್ಕೆ ಅಷ್ಟೇ ಖರ್ಚು ಮಾಡಿರ್ತೀರಾ. ಸೊ ಎಷ್ಟು ಕೊಟ್ಟಂದ್ರಿ ಮ್ಯಾಮ್? ಹೆಂಗೆ ಅದಕ್ಕೆ ಕಮ್ಮಿ ಅಂದ್ರೆ 20 ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ಒಂದು 3 lakhs ಆಗುತ್ತೆ. ಬಟ್ ಒಂದು 2.5 ಲಕ್ಷ ಅಂತೂ ಬೀಳುತ್ತೆ. ಓಕೆ. ಸೊ ಈಗ ನೀವು 5 ಹಸುವಿಂದ ಸ್ಟಾರ್ಟ್ ಮಾಡಿದಾಗ ಮ್ಯಾಮ್ ಶೆಡ್ ಎಲ್ಲ ಹೆಂಗೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರಿ, ಪ್ಲಾನ್ ಹೆಂಗ್ ಮಾಡ್ಕೊಂಡ್ರಿ, ಏನೆಲ್ಲ ಸವಾಲುಗಳು ಬಂತು? ನಾನೇ ಮಾಡ್ಕೊಂಡೆ ಎಲ್ಲ ಹೇಗಿರ್ಬೇಕು ಅಂತ. ಫಸ್ಟ್ ಇದನ್ನ 5 ಹಸು ಅಂತ ಹೇಳಿದ್ನಲ್ಲ, ಈ ಮನೆನ ಕಟ್ಟಿದೆ. ಅಲ್ಲಿ ಒಂದು 12 10 ಆಯ್ತು. ಮತ್ತೆ ನನಗೆ ಜಾಗ ಸಾಕಾಗ್ಲಿಲ್ಲ ಅಂದ್ಮೇಲೆ ಈ ತರ ಸೆಡ್ ಅನ್ನ ಓಪನ್ ಆಗಿ ಮಾಡಿದೆ. ಇದನ್ನೆಲ್ಲ ಈ ತರ ಮಾಡಿ ನಾನೇ ಒಂದು ಪ್ಲಾನಿಂಗ್ ತಕೊಂಡು ನನ್ನ ಪ್ಲಾನಿಂಗ್ ಅಲ್ಲಿ ಎಲ್ಲಾನು ಕೂಡ ಅಳವಡಿಸಿದೆ. ಇವಾಗ ನಾನೊಂದು ಬ್ಯಾಚ್ ಬೈ ಬ್ಯಾಚ್ ಮಾಡಿದ್ದೀನಿ. ಇವಾಗ ಏನು ಅಂದ್ರೆ ಅಲ್ಲಿ ನೀವು ನೋಡಿದ್ದು ಅವೆಲ್ಲ ಸಣ್ಣ ಕರುಗಳು, ಅಂದ್ರೆ ಪ್ರೆಗ್ನೆಂಟ್ ಬರುವಂತ 80 ಬರುವಂತವೆಲ್ಲ ಒಂದ್ ಸೈಡ್,
ಈಟಿ ಬಂದು ಗಬ್ಬ ಆಗಿರೋಂಥವು ಫಲ ಆಗಿರೋಂಥವನ್ನ ಈ ಮನೆ ಒಳಗೆ ಕಟ್ತೀವಿ. ಆದ್ರೆ ಅಂತವಾಗಿ ಇದು ಹಾಲು ಕೊಡುವಂಥವು ಇಲ್ಲಿಂದ ಕಟ್ತೀವಿ. ಹಾಲು ಕೊಡೋ ಅಮ್ದಿರು ಒಂದ್ ಸ್ವಲ್ಪ 3ನೇ ಕರು 4ನೇ ಕರು ಏಜ್ ಆಯ್ತಾ ಹೋಯ್ತಿದಾಗ ಏನ್ ಮಾಡ್ತೀವಿ, ಆ ಹಸನ ಅಮ್ಮನ್ನ ಸೇಲ್ ಮಾಡ್ತೀವಿ. ಮನೇಲಿದ್ದಂತ ಪ್ರೆಗ್ನೆಂಟ್ ನಮ್ಮಲ್ಲೇ ಬೆಳೆದಂತ ತಳಿಗಳನ್ನ ಇಲ್ಲಿಗೆ ಹಾಕ್ಬರ್ತೀವಿ. ಮತ್ತೆ ಅಲ್ಲಿರೋ ಸ್ಟೆಪ್ ಬೈ ಸ್ಟೆಪ್ ಒಂದು 4 ಹಂತದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡಿದೀನಿ. ತುಂಬಾ ನನಗೆ ವರ್ತು ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನನಗೆ ನನ್ನ ಆಸೆನೂ ಕೂಡ ಅದಿತ್ತು. ಬಟ್ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೂ ನಾವು ಆಸೆಯಿಂದ ಮಾಡಿದ್ರೆ, ಬಟ್ ನಮ್ಮ ಮನಸ್ಪೂರ್ವಕವಾಗಿ ಮಾಡಿದ್ರೆ ಖಂಡಿತ ಅದು ಒಳ್ಳೇದಾಗತ್ತೆ ಅನ್ನೋ ನನ್ನ ಅನುಭವ. ಖಂಡಿತ ಇವಾಗ ಇವುದ್ರಿಂದ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ನನ್ನ ಟೆನ್ಷನ್ ಏನಿದ್ರು ಕೂಡ ನಾನು ಇಲ್ಲಿ ಬರೀತಾ ಇದ್ದೀನಿ. ಅದೊಂದು ನನಗೆ ಹೆಲ್ತ್ಲಿ ಆಗಿರ್ಬೋದು, ಆರೋಗ್ಯ ದೃಷ್ಟಿ ಆಗಿರ್ಬೋದು, ಮತ್ತೆ ಎಲ್ಲಾ ರೀತಿಗೂ ನನಗೆ ತುಂಬಾ ಖುಷಿ ಇದೆ. ಬಟ್ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ ನನಗೆ. ಸೊ ಮ್ಯಾಮ್, ಆಗ ರಾಜಕೀಯ ಪ್ರೊಡ್ಯೂಸರ್ ಆಗಿರ್ಬೋದು ಎಲ್ಲವನ್ನ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರಿ? ಹೌದು, ಬಿಕಾಸ್ ಒಂದು ವರ್ಕ್ ಅಂದ್ರೆ ಮ್ಯಾನೇಜ್ ಮಾಡೋದು ಕಷ್ಟ, ಅದು ಕೂಡ ಪಶುಸಂಗೋಪನೆ ಅಂದ್ರೆ ಇನ್ನೂ ಜಾಸ್ತಿ ಕಷ್ಟ. ಸೊ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದ್ರಿ? ಫಸ್ಟ್ ಎಲ್ಲ ನಾನೇ ಇಲ್ಲೆಲ್ಲ ಹೈನುಗಾರಿಕೆ ಕೆಲಸ ಮಾಡೋದು ಮತ್ತೆ ನೋಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ದೆ. ಇವಾಗ ನಾನು ಪಂಚಾಯತಿ ಪ್ರೆಸಿಡೆಂಟ್ ಆದ ಮೇಲೆ ಸ್ವಲ್ಪ ಲೇಬರ್ಗಳನ್ನ ಇಲ್ಲಿಗೆ ತಗೊಂಡಿದ್ದೀನಿ. ಬಟ್ ಇಲ್ಲಿ ಒಬ್ಬ ಮ್ಯಾನೇಜರ್ನ ನೇಮಕ ಮಾಡೋದು, ಆದ್ರೂ ಕೂಡ ನಾನು ಅಲ್ಲೂ ಮೇಂಟೈನ್ ಮಾಡಿ, ಮತ್ತೆ ನಾನು ಇಲ್ಲಿ ಲೇಬರ್ಗೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಫೋನ್ ಅಲ್ಲಿ ಮತ್ತೆ CC ಕ್ಯಾಮ್ರಾದ ಮೂಲಕ ಅವ್ರನ್ನೆಲ್ಲ ಯಾಕೆ ಕೆಲಸ ಮಾಡ್ತಾರೆ ವಿಚಾರಿಸ್ಕೊತೀವಿ. ಅದಕ್ಕೆ ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಅವರು ಮ್ಯಾನೇಜ್ಮೆಂಟ್ ಕೂಡ ಇವಾಗ ಮಾಡ್ತಾ ಇದ್ದಾರೆ. ಫ್ರೀ ಟೈಮ್ ಅಲ್ಲಿ ಫುಲ್ ನೀವು ಯಾವಾಗ್ಲೂ ನನಗೆ ಕೆಲಸ ಫ್ರೀ ಇದ್ದೀನಿ ಅಂದ್ರೆ ನಾನು ಕಂಪಲ್ಸರಿ ಇಲ್ಲೇ ಇರ್ತೀನಿ. ಯಾಕೆಂದ್ರೆ ತುಂಬಾ ಇದಕ್ಕೆ ಒತ್ತು ಕೊಡ್ಬೇಕು, ಜವಾಬ್ದಾರಿ ಇರಬೇಕು. ಒಂದು ಚೂರು ರಿಸರ್ವೇಶನ್ ಆಯ್ತು ಅಂದ್ರೆ. ಸೊ ಮ್ಯಾಮ್, ಈಗ ನೀವು ರೋಗ ಅಂತ ಹೇಳಿದ್ರಲ್ವಾ, ಸೊ ಹಸುಗಳು ಅಂತ ಬಂದಾಗ ಜಾಸ್ತಿ ರೋಗ ಬರುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೆಂಗ್ ಮೇಂಟೈನ್ ಮಾಡ್ತೀರಾ? ಏನೆಲ್ಲ ರೋಗ ಬರುತ್ತೆ, ಏನೆಲ್ಲ ಲಸಿಕೆ ಕೊಡ್ಬೇಕಾಗುತ್ತೆ? ನಾವೀಗ HF ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ. ಹೌದು, ಖಂಡಿತ. ಒಂದು ನಾವು HF ಸೆಲೆಕ್ಷನ್ ಮಾಡ್ಕೊಂಡಾಗ ನಾವು ಯಾವ್ದು ಬ್ರೀಡ್ ಹೆಚ್ಚಿನ ರೀತಿ ಸೆಲೆಕ್ಷನ್ ಮತ್ತೆ ನೋಡ್ತಾ ಹೋಗ್ತೀವೋ ಅದಕ್ಕೆ ಜಾಸ್ತಿ ಹುಷಾರ್ ತಪ್ಪೋದು ಖಂಡಿತ. ಯಾಕೆಂದ್ರೆ ನಾವು ಈಗ ನಮ್ ನಾಟಿ ಹಳ್ಳಿ ಮಕ್ಕಳಾದ್ರೆ ಯಾವ ರೀತಿ ಇದು ಇರ್ತಾರೋ ಅದೇ ರೀತಿ ಇದುವೆ. ನಾವು ಬೆಂಗಳೂರು ಹುಡುಗಿ ಆದ್ರೆ ಆ ತರ, ಹಳ್ಳಿ ಹುಡುಗರು ಆದ್ರೆ ಯಾವ ತರ ಇರ್ತೀವಿ ಅದೇ ತರ ಸೇಮ್ ಇರುತ್ತೆ. ಇವು ಕೂಡ ಒಂದು ಟೌನ್ ಮಕ್ಳಿದ್ದಾಗೆ ನೀವು HF ಅಂತ ಹೋದಾಗ ಅವಕ್ಕೆ ಆದಂತ ನಾವು ಸವಲತ್ತನ್ನ ಕೊಡ್ಬೇಕು. ಅದಕ್ಕೆ ಹೆಚ್ಚಿನ ರೀತಿ ಬಿಸಿಲಿರಂಗಿಲ್ಲ. ಹೆಚ್ಚಿನ ರೀತಿ ಬಿಸಿಲಿತ್ತು ಅಂದ್ರೆ ಅವಕ್ಕೆ ಸ್ವಲ್ಪ ನೀರು ಹಾಕೋದಾಗದ್, ಮೈ ಮೇಲೆ ಹಾಕೋದಾಗ್ಬೋದು, ಅವ ತರ ಎಲ್ಲ ಮಾಡ್ತಾ ಇರ್ಬೇಕು. ಇಲ್ಲ ಹಾಕ್ಲೇ ಇಲ್ಲ ಅಂತ ನಾವು ಬಿಟ್ಬಿಟ್ರೆ ಅದಕ್ಕೆ ಸೆಲೆ ಅಂತ ಆಗುತ್ತೆ. ಜ್ವರ ಓವರ್ ಆಗಿ ಪ್ರಜ್ಞೆ ತಪ್ಪೋದಿರುತ್ತೆ. ಬಟ್ ಅವಕ್ಕೆ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಆ ಬಿಸಿಲುಗಾಲದಲ್ಲಿ 24 hour ನಾವು ಡಾಕ್ಟರ್ನ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿರ್ಬೇಕು. ಬೆಳಿಗ್ಗೆ ಸಂಜೆ ಗಂಟೆ ವಿಸಿಟ್ ಮಾಡ್ತಾ ಇರ್ಬೇಕು. ಅವಾಗ ಅದಕ್ಕೆ ಜ್ವರ ಇದು ತಡೆಯೋ ಶಕ್ತಿ ಕಮ್ಮಿ ಇವಕ್ಕೆ. ನಮ್ಮ ನಾಟಿ ಹಸುಗಳ ತರ ಅಲ್ಲ, ಇವಕ್ಕೆ ಜ್ವರ ಆಗ್ಲಿ, ಸೆಲೆ ಆಗ್ಲಿ, ಮತ್ತೆ ಗೊರ್ಸ್ ಪ್ರಾಬ್ಲಮ್ ಆಗ್ಲಿ ತುಂಬಾನೇ ಇರುತ್ತೆ. ಬಟ್ ತುಂಬಾ ಕೇರ್ಫುಲ್ ಆಗಿ ನಾವು ನೋಡ್ಕೋಬೇಕಾಗುತ್ತೆ. ಬಿಸಿಲುಗಾಲದಲ್ಲಂತೂ ಹೆವಿ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ನಡೆಯುತ್ತೆ. ಅವಕ್ಕೆ ಸ್ವಲ್ಪ ಕೂಲ್ ಇದ್ದಷ್ಟು ಆರೋಗ್ಯ ಹೆಲ್ತ್ ಚೆನ್ನಾಗಿರುತ್ತೆ. ಓವರ್ ಬಿಸಿಲಿದ್ರೆ ಖಂಡಿತ ತಡೆಯಲ್ಲ. ಓಕೆ, ಸೊ ಲೇಬರ್ಸ್ ಇದಾರ ಮ್ಯಾಮ್? ಹೆಂಗೆ, ಯಾರು ನೋಡ್ಕೊತಾರೆ? ಲೇಬರ್ ಇದ್ದಾರೆ ಇಲ್ಲಿ. ಒಂದು 5 ಜನ 6 ಜನ ಕೆಲಸ ಮಾಡ್ತಿದ್ದಾರೆ. 7 ಜನ ಕೆಲಸ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ನಾನು ಅವ್ರು ಯಾವತ್ತೂ ಲೇಬರ್ ಅನ್ನೋ ರೀತಿಯಲ್ಲಿ ನಾವು ಯಾವತ್ತೂ ನೋಡಿಲ್ಲ. ನಮ್ಮ ಮನೆಯವರು, ನಮ್ಮನೆ ಮಕ್ಕಳಿದ್ದಂಗೆ ಅಂತಾನೆ ಕೂಡ ನಾನು ತುಂಬಾ ಅವ್ರನ್ನ ಪ್ರೀತಿಯಿಂದ ಕಾಣ್ತೀನಿ. ಹಾಗಾಗಿ ತುಂಬಾ ವರ್ಷಗಳಿಂದ ಅವರೇ ಇದ್ದಾರೆ. ಬಟ್ ಇದಕ್ಕೆ ಲೇಬರೇ ಇಂಪಾರ್ಟೆಂಟ್. ಬಟ್ ಓನರ್ ಗಿಂತ ಲೇಬರ್ ಇಂಪಾರ್ಟೆಂಟ್. ಬಟ್ ಅವ್ರೇನಾರ ಏರಿವೇಶನ್ ಮೇವು ಕಮ್ಮಿ ಹಾಕ್ಬೋದು, ಇಲ್ಲ ಹಾಲು ಸರಿಯಾಗಿ ಕರೆಯದಲ್ಲೇ ಇರ್ಬೋದು, ಫೀಡ್ ಕರೆಕ್ಟ್ ಆಗಿ ಕೊಡದೇ ಇರೋರು, ಅದು ಕೂಡ ಹಸುಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. 100 ಗ್ರಾಮ್ ಹಾಲನ್ನ ನಾವು ಹಸುನಲ್ಲಿ ನಿಲ್ಸಿದ್ದೆ ಆದ್ರೆ ಅದು ಕೆಚ್ಚಲು ಬಾವು ಆಗುತ್ತೆ. ಅದರಿಂದ ಹಾನಿ ತುಂಬಾ ಆಗುತ್ತೆ. ಬಟ್ ಅದು ಸಾವನ್ನು ಕೂಡ ಅಪ್ಪೋ ಲೆವೆಲ್ಗೆ, ಕೆಚ್ಚಲು ಬಾವು ಅದು ಓವರ್ ಆಗಿ ಕಲ್ಬಾವಾಗಿ ಸಾಯೋ ಸ್ಥಿತಿಗೂ ಕೂಡ. ಅದಕ್ಕೆ ಇಂಪಾರ್ಟೆಂಟ್ ಲೇಬರ್ಸ್ ಬೇಕೇ ಬೇಕು. ಸೊ ಇದಕ್ಕೆ ಫೀಡ್ ಏನೇನ್ ಕೊಡ್ತೀರಾ ಮ್ಯಾಮ್? ಹೆಂಗೆ ದಿನದಲ್ಲಿ ಎಷ್ಟು ಬೇಕಾಗುತ್ತೆ? ಆರ್ಗ್ಯಾನಿಕ್ ಮಾಡಿರೋದು ಇದು. ನಾವು ಅದಕ್ಕೆ ಯಾವುದೇ ರೀತಿ ಹಗ್ಗು ಹಾಕಲ್ಲ, ಮೂಗ್ದಾರ ಹಾಕಲ್ಲ, ಫುಲ್ ಫ್ರೀಡಮ್ ಆಗಿ ಬಿಟ್ಬಿಡ್ತೀವಿ. ಅವಳು ಎಷ್ಟು ತಿಂತಳು, ಹಾಲು ಕರಿಬೇಕಾದ್ರೆ ಮಾತ್ರ ಈ ತರ ಕಟ್ಕೊಳ್ಳೋದಷ್ಟೇನೆ. ಅದು ಹಾಲು ಕೊಟ್ಟಾದ್ಮೇಲೆ ಅದು ಎಷ್ಟಾರ ತಿನ್ಬೋದು. ಫೀಡ್ ಆಗಿರ್ಬೋದು, ಅದಕ್ಕೆ ಹಿಂಡಿ, ಬೂಸ, ಎಣ್ಣೆವನ್ನೆಲ್ಲ ಮಿಕ್ಸ್ ಅಲ್ಲಿ ಮೇವಲ್ಲಿ ಪೂರ್ತಿ ಮಿಕ್ಸ್ ಮಾಡಿ ನಾವು ಸೈಲೇಜ್ ಅಂತ ಮಾಡ್ತೀವಿ. ಆ ಸೈಲೇಜ್ ಮೇವನ್ನ ಕೊಟ್ಟಾಗ ತುಂಬಾ ಹಾಲು ಇಳುವರಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆ ಹಸು ಕೂಡ ತುಂಬಾ ಹೆಲ್ತ್ಲಿ ಆಗಿರುತ್ತೆ. ಸೊ ಮ್ಯಾಮ್, ನೀವು HF ತಳಿನ ಮಾತ್ರ ಆಯ್ಕೆ ಮಾಡ್ಕೊಂಡಿರಾ ಅಥವಾ ಬೇರೆ ತಳಿ ಇದೆಯಾ? ಹೆಂಗೆ? HF ತಳಿ ತುಂಬಾನೇ ಇದೆ. ಬಟ್ ಅದ್ರ ಜೊತೆಗೆ ಹಾಲಿನ ಕ್ವಾಲಿಟಿಗೋಸ್ಕರ ನಾವು ಕೆಲವೊಂದು ತಳಿಗಳನ್ನು ಕೂಡ ಮಾಡ್ಕೊಂಡಿದೀವಿ. ಗೀರ್ ತಳಿ ಆಗಿರ್ಬೋದು, ಮತ್ತೆ ಹಾಲ ಬ್ಲಾಕ್ ಅಂತ ಬರುತ್ತೆ, ಅದು ಫುಲ್ ಬ್ಲಾಕ್ ಬರುತ್ತೆ ಹಸು. ಅದ್ರದ್ದಾಗಿರ್ಬೋದು, ಗಿರ್ಸಿ ಆಗಿರ್ಬೋದು, ಅದನ್ನೆಲ್ಲ ಮಿಶ್ರಣ ಮಾಡಿ HF ಮಿಕ್ಸ್ ಮಾಡಿದ್ರೆ ನಮ್ಗೆ ಫ್ಯಾಟ್ ಮತ್ತೆ SNF ತುಂಬಾ ಚೆನ್ನಾಗಿ ಬರುತ್ತೆ. ಹಂಗಾಗಿ ಕೆಲವೊಂದು 5 ರಿಂದ 6 ಹಸು ಅಷ್ಟು ಮಾತ್ರ ಮಾಡ್ಕೊಂಡಿದೀವಿ. ಟೋಟಲ್ ಆಗಿ ಎಲ್ಲಾ ತರ ತಗೊಂಡ್ರೆ ಒಂದು 10 ಹಸು ಆ ತರ ಇರ್ಬೋದು. ಇನ್ನು 90% HF ಜರ್ಮನ್ ಬ್ರೀಡ್ ಜಾಸ್ತಿ. ಓಕೆ, ಸೊ ಮೇವಿಗೆಲ್ಲ ಎಷ್ಟು ಖರ್ಚು ಬೀಳುತ್ತೆ ಮ್ಯಾಮ್? ಈಗ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂಡ್ ಒಂದು ಮಂತ್ಲಿ ಅಂತ ಬಂದ್ರೆ ಎಷ್ಟು ಖರ್ಚು ಬೀಳುತ್ತೆ?
ಈಗ ನನಗೆ ಒಂದು ಮಂತ್ಲಿಲಿ ನನಗೆ ಕಮ್ಮಿ ಅಂದ್ರೂ 6 ರಿಂದ 7 ಲಕ್ಷ ಪೇಮೆಂಟ್ ಆಗ್ತಿದೆ. ನಾನೇನ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾವೇನ್ ಮಾಡ್ತೀವಿ, ಹಸಿರುಲ್ಲೇ ಕೊಟ್ರೆ ನಾವು ಅಲ್ಲಿ ಸ್ಪಾಟ್ ಅಲ್ಲಿ ತರಿಸಿ ಕಡ್ಡಿನ ಮೇಕೆ ಕಡ್ಡಿ ತರಿಸ್ತೀವಿ, ಅದನ್ನೇ ಡೈರೆಕ್ಟ್ ಆಗಿ ಕೊಟ್ಟಾಗ ಏನಾಗುತ್ತೆ, ಖರ್ಚು ಜಾಸ್ತಿ ಹೋಗುತ್ತೆ. ಅಂದ್ರೆ ಅವು ಜಾಸ್ತಿ ತಿಂತವೆ, ಅಂದ್ರೆ ಹಸಿರನ್ನ ಜಾಸ್ತಿ ತಿಂತವೆ. ಬಟ್ ನಾವು ಅದನ್ನ ಸೈಲೇಜ್ ಮಾಡಿಕೊಟ್ರೆ ನಾವು 30 ಡಬ್ಬು ಹಾಕತ್ತಕ್ಕೆ ನಮ್ಗೆ 15 ಡಬ್ಬು 20 ಡಬ್ಬು ಒಳಗೆ ತಿನ್ನುತ್ತೆ. ಯಾಕೆಂದ್ರೆ ಅವು ಅಷ್ಟು ಜೀರ್ಣ ಆಗಲ್ಲ, ಕಮ್ಮಿ ತಿಂತವೆ, ಬಟ್ ಹೆಲ್ತಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಾವು ಮಾಡೋ ರೀತಿ ಮತ್ತೆ ನಡ್ಕೊಳ್ಳೋ ರೀತಿಲಿ ಅದು ತುಂಬಾ ನಾವು ಅಮೌಂಟ್ ಅನ್ನ ಉಳಿಸ್ಬೋದು. ಬಟ್ ಎಲ್ರು ನಾವು ಹೊಸ ಸಾಕಿದೀವಿ, ನಾವು ತಗೊಂಡೋಗಿ ಮೇಲ್ ಸುರಿತಾ ಇದೀವಿ, ತಿಂಡಿ ಹಾಕ್ತಾ, ಅದಲ್ಲ. ಅದಕ್ಕೆ ಆದಂತ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಪ್ರಕಾರ ಹೋದ್ರೆ ಖಂಡಿತ ನನ್ನಂತರ ಸುಮಾರು ಜನ ಹೈನುಗಾರಿಕೆಯಲ್ಲಿ ಬದುಕ್ಬೋದು. ಬಟ್ ನನಗಂತೂ ತುಂಬಾ ಖುಷಿ ಇದೆ. ನಾನು ಅದನ್ನ ಪ್ರಾಡಕ್ಟ್ ಹೆಂಗ್ ಮಾಡ್ಬೇಕು ಅದನ್ನೆಲ್ಲ ತಿಳ್ಕೊಂಡೇ ಕೊಡ್ತಾ ಇದ್ದೀನಿ. ಅದು ಹಸಿರು ಮೇವಾದ್ರೆ 30 kg ತಿನ್ನುತ್ತೆ ಒಂದು ಹಸು. ಬಟ್ ಅದೇ ನಾವು ಸೈಲೇಜ್ ಮೇವು ಕೊಟ್ರೆ ಒಂದು 15 ರಿಂದ ಓವರ್ ಅಂದ್ರೆ 20 kg ಮೇವು ತಿನ್ನುತ್ತೆ. ಬಟ್ ಆದ್ರೂ ಹೆಲ್ದಿ ಆಗಿರುತ್ತೆ. ಅದು ಸೈಲೇಜ್ ಮೇವಿಗೆ ಹೆಲ್ತಿ ಆಗಿರೋದು. ನಾವು 30 kg ತಿನ್ನುತ್ತಲ್ಲ ಹಸಿರು ಮೇವು, ಅದ್ರಲ್ಲಿ ಹೆಲ್ತಿ ಇಲ್ಲ. ಅದ್ರ ಗೊಬ್ಬರ ತೆಳಗ್ ಹಾಕೋದಾಗ್ಲಿ ಬೇದಿ ತರ ಮಾಡ್ಕೊಳ್ಳುತ್ತೆ. ಬಟ್ ಹೆಲ್ತ್ ಕೂಡ ಪ್ರಾಬ್ಲಮ್ ಇರುತ್ತೆ, ಅದು ಬಾಡಿನೂ ಕೂಡ ವೀಕ್ ಆಗಿರುತ್ತೆ. ಬಟ್ ನಾವು ಸೈಲೇಜ್ ಮೇವು ನಾವು 40 ದಿವಸ 48 ದಿವಸ ಏನು ನಾವು ಅದನ್ನ ಗಾಳಿ ಹೌದಲ್ಲಿ ಹಿಡ್ದಲೆ ಮುಚ್ಚಿಟ್ಟು ಅದನ್ನ ಭದ್ರವಾಗಿ ನಾವು ಕಾಪಾಡ್ಕೊಂಡ್ ಬಂದಿರ್ತೀವಿ, ಆ ಮೇವನ್ನ ಅದು ಕೊಟ್ಟಾಗ ತುಂಬಾ ಹೆಲ್ತಿಯಾಗಿ ಹಸುನು ಚೆನ್ನಾಗಿರುತ್ತೆ, ಹಾಲು ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಮ್ಯಾಮ್ ಈಗ ನೀವು ಹೇಳಿದ್ರಿ ನಿಮ್ಮ ಹತ್ರ 80ಕ್ಕಿಂತ ಹೆಚ್ಚು ಹಸು ಇದೆ ಅಂತ. ಸೊ ಟೋಟಲ್ ಆಗಿ ಎಷ್ಟು ದಿನಕ್ಕೆ ಹಾಲು ಮಾರಾಟ ಮಾಡ್ತೀರಾ ಅಂಡ್ ಎಲ್ಲಿಗೆ ಮಾರಾಟ ಮಾಡ್ತೀರಾ? ನಾವು ಆರ್ಗ್ಯಾನಿಕ್ ಫಸ್ಟ್ ಅಕ್ಷಯ ಕಲ್ಪ ಅನ್ನೋದಕ್ಕೆ ನಾವು ಕೊಡ್ತಾ ಇದ್ದೋ. ಅದಕ್ಕೆ ಮೂಗ್ದಾರ ಹಾಕಂಗಿಲ್ಲ, ಹಗ್ಗ ಹಾಕಂಗಿಲ್ಲ, ಅದಕ್ಕೆ ಆದಂತ ಫೀಡ್ಸ್ ಹಾಕಂಗಿಲ್ಲ, ಫುಲ್ ಆರ್ಗ್ಯಾನಿಕ್ ಹಾಲನ್ನು ನಾವು ಕೊಡ್ತಾ ಇದ್ದೋ. ಇವಾಗ ಸ್ವಲ್ಪ ಅವರು ಸ್ಟಾಪ್ ಮಾಡಾದ್ಮೇಲೆ ನಾವು ಇವಾಗ ಆರೋಗ್ಯ ಅಂತ ಬಂದಿದೆ, ಅದಕ್ಕೆ ಕೂಡ ಕೊಡ್ತಾ ಇದ್ದೀವಿ. ಅವರು ಕೂಡ ತುಂಬಾ ಇದಕ್ಕೆ ಇಂಗ್ಲೇಷನ್ ಮಾಡಿದ ಹಾಲಾಗ್ಲಿ ಮತ್ತೆ ಅದು ಇಂಗ್ಲೇಷನ್ ಮಾಡಿದ್ದು ನಾವು ಕೆಮಿಕಲ್ ಆಗುತ್ತೆ ಅಂತ ಕೊಡಲ್ಲ, ಅದನ್ನ ಕರುಗಳಿಗೆ ಬಳಸ್ಕೊತೀವಿ. ಬಟ್ ಪ್ಯೂರ್ ಅದ್ರಲ್ಲಿ ಕರೆದಂತ ಹಾಲನ್ನ ಏನು ಹೆಲ್ತಿ ಆಗಿದೆ ಹಸು ಅದ್ರ ಮಾತ್ರ ಹಾಲನ್ನ ನಾವು ಕೊಡ್ತೀವಿ. ಬಟ್ ತುಂಬಾ ಅವರು ಕೂಡ ಚೆನ್ನಾಗಿ ನಮ್ಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ, ಡೈರಿಯವರು ಕೂಡ, ಆರೋಗ್ಯ ಡೈರಿ. ಹಂಗಾಗಿ ನಾವು ಅಲ್ಲಿಗೆ. ಸೊ ದಿನಕ್ಕೆ ಎಷ್ಟು ಲೀಟರ್ ಹೋಗುತ್ತೆ? ನಂದು ಒಂದು 1000 ಲೀಟರ್ ಹಾಲು ಹೋಗುತ್ತೆ. ಇವಾಗ ಕಮ್ಮಿ ಆಗಿದೆ, ಒಂದು 600 ಲೀಟರ್ ಇವಾಗ ಹೋಗ್ತಾ ಇದೆ. ಅದು ಹಸುಗಳು ಪ್ರೆಗ್ನೆಂಟ್ ಆಗ್ತಿದ್ದಂಗೆ ಅರ್ಗರವ್ ಅಂತಾರೆ ಅದಕ್ಕೆ. ಅಂದ್ರೆ ಹಾಲು ಕೊಡ್ತಾ ಇರ್ತದೆ, ಒಂದ್ 3 ತಿಂಗಳು 4 ತಿಂಗಳು ಪ್ರೆಗ್ನೆಂಟ್ ಇರುತ್ತೆ, ಅವಾಗ ಹಾಲು ಡೌನ್ ಆಗುತ್ತೆ. ನಮ್ಗೆ ಅದು ಕಂಪಲ್ಸರಿ ಅದು ಆಗ ಕರ ಹಾಕದ ಹಸುಗಳಲ್ಲಿ ಆಗ ನಮಗೆ 700 ರಿಂದ 800 ಲೀಟರ್ ಹಾಲು ಅಂತೂ ಬಂದೇ ಬರುತ್ತೆ. ಓಕೆ, ಸೊ ಮ್ಯಾಮ್ ಈಗ ನಾವು ಹೈನುಗಾರಿಕೆ ಮಾಡಿದ್ವಿ ಅಂತಂದ್ರೆ, ಸೊ ನಿಮ್ಮ ಪ್ರಕಾರ ಈಗ ನೀವು ಇಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಸೊ ಎಷ್ಟು ಪ್ರಾಫಿಟ್ ಅನ್ನ ನಾವು ಮಾಡ್ಬೋದು ಮ್ಯಾಮ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ? ಖಂಡಿತ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಯಾವ್ದು ಸಪೋರ್ಟ್ ಇಲ್ದಲೆ ಇದಕ್ಕೆಲ್ಲ ಅಪೋಸ್ ಮಾಡಿದ್ದಾರೆ. ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಅಂದ್ರೆ ಇದು ತುಂಬಾ ಕಷ್ಟಕರ, ನಿನ್ ಕೈಲಿ ನಿಭಾಯಿಸಕ್ ಆಗಲ್ಲ, ಇದು ತುಂಬಾ ಕಷ್ಟ, ಮಾಡಕ್ ಆಗಲ್ಲ, ಇದೆಲ್ಲಾ ಕೆಲ್ಸದ ತರಲ್ಲ ಅಂತ. ಆದ್ರೂ ಕೂಡ ನಾನು ಇದನ್ನ ಆಯ್ಕೆ ಮಾಡಿದ್ದೀನಿ ಅಂದ್ರೆ ನನಗಿದು ತುಂಬಾ ಖುಷಿ ಇದೆ. ಬಟ್ ನನಗೆ ಒಳ್ಳೆ ಬೆನಿಫಿಟ್ ಇದೆ. ಈಗ ನೋಡಿ, ನಾನು ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ. ನಾನೇ 10 ಜನಕ್ಕೆ ಇಲ್ಲಿ ಕೆಲಸ ಕೊಟ್ಟಿದ್ದೀನಿ, ಮತ್ತೆ ಜೊತೆಗೆ ನಾನು ಕೂಡ ಚೆನ್ನಾಗಿದ್ದೀನಿ. ನನಗೆ ತಿಂಗಳಿಗೆ 6 ರಿಂದ 7 ಲಕ್ಷ ಅಂತ ನನಗೆ ಪೇಮೆಂಟ್ ಆಗ್ತಿದೆ. ಎಲ್ಲಾ ಖರ್ಚು ಕಳೆದು ಬಿಟ್ರು ನನಗೆ ತಿಂಗಳಿಗೆ 2 ಲಕ್ಷ 2.5 ಲಕ್ಷ ಉಳಿದ್ರು ನಾನು ರಾಯಲ್ ಆಗಿರ್ತೀನಿ, ತುಂಬಾ ಚೆನ್ನಾಗಿದ್ದೀನಿ. ಖಂಡಿತ ಇದು ಎಲ್ರು ಮಾಡಿ, ತುಂಬಾ ಅಂದ್ರೆ ಮಾಡೋ ರೀತಿನ ತಿಳ್ಕೊಳ್ಳಿ ಫಸ್ಟ್ ನೀವು. ಅದು ಯಾವ ತರ ಮಾಡ್ಬೇಕು, ಅದನ್ನ ಹೆಂಗೆ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ರಿಸ್ಕ್ ತಗೊಂಡು ಮಾಡಕ್ ಹೋಗ್ಬೇಡಿ, ಅದು ಈಸಿಲೇ ಮಾಡ್ಬೋದು. ಬಟ್ ಅವರೆಲ್ಲ ರೈತರುಗಳು ಹೆಂಗೆ ಅಂದ್ರೆ ತುಂಬಾ ರಿಸ್ಕ್ ತಗೋತಿದ್ದಾರೆ, ಮೇವುಗಳು ತರಕ್ಕಾಗಲ್ಲ, ಫೀಡ್ ಹೊಂಚಕ್ಕಾಗಲ್ಲ. ಅದಕ್ಕೆ ಆದಂತ ಹಸುಗಳು ಕಟ್ಕೋಬೇಕು. ಅವ್ರೇನ್ ಮಾಡ್ತಾರೆ, 7 ಲೀಟರ್ 8 ಲೀಟರ್ ಕೊಡೋ ಹಸುನು ಕಟ್ಕೋತಾರೆ, ಅದೇ ತಿಂಡಿ ಅದೇ ಮೇವು ಕೊಡ್ತಾರೆ, ಅವ್ರಿಗೆ ಲಾಸ್ ಆಗ್ತದೆ. ಆದ್ರೆ ಕಮ್ಮಿ ಅಂದ್ರೆ 10 ಲೀಟರ್ ಮೇಲ್ಪಟ್ಟು ನಾವು ಹಸುನ ಕಟ್ಟಬೇಕಾಗತ್ತೆ. ಆ ಹಸುನ ಕಟ್ಟಾಗ ಒಂದು ಅವರೇಜ್ ಒಂದೊಂದು ಅಂತ ಮಾಡ್ಕೋಬೇಕಾಗತ್ತೆ. ಈಗ ಒಂದೇ ಸರಿ ಅವ್ರು ಹಾಲು ನಿಂತ್ಕೊಂಡ್ ಡೇಟಿಗೆ ಅವ್ರಿಗೆ ಪುಸ್ಕಟ್ಟೆ ಮೇವು ಹಾಕ್ಬೇಕಾಗತ್ತೆ. ಅವಾಗ ಬ್ಯಾಚ್ ಮಾಡ್ಕೊಂಡು ಹೋದಾಗ ಖಂಡಿತ ಸಕ್ಸಸ್ ಆಗುತ್ತೆ. ಹೈನುಗಾರಿಕೆಯಲ್ಲಿ ಅಂತೂ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ, ನಾನು ತುಂಬಾ ಚೆನ್ನಾಗಿದ್ದೀನಿ, ಅದನ್ನ ನಾನು ಹೇಳ್ತೀನಿ. ಸೊ ಮ್ಯಾಮ್ ಈಗ ಹೈನುಗಾರಿಕೆ ಅಂತ ಬಂದಾಗ ನಿಮ್ಗೆ ಏನಾದ್ರೂ ಒಂದು ಕನಸು ಇದ್ದೇ ಇರುತ್ತೆ. ಸೊ ಇದನ್ನ ವಿಸ್ತರಣೆ ಮಾಡೋದಾಗಿರ್ಬೋದು, ಏನೋ ಒಂದು ಡ್ರೀಮ್ ಇದ್ದಿರುತ್ತೆ. ಸೊ ಆ ಫ್ಯೂಚರ್ ಪ್ಲಾನ್ ಏನು ಸರ್? ಏನ್ ಮಾಡ್ಕೋಬೇಕು ಅಂತಿದ್ದೀರಾ ಮೇಡಮ್? ನನಗೆ ಫಸ್ಟ್ ಹೈನುಗಾರಿಕೆನೆ ನನ್ನ ಫ್ಯೂಚರ್ ಪ್ಲಾನ್. ಬಟ್ ನನಗೆ ಎಲ್ಲಕ್ಕಿಂತ ಯಾವುದೇ ಕೇಳಿದ್ರೆ ನಾನು ಹೈನುಗಾರಿಕೆ ಬಿಟ್ಟು ಬೇರೆ ಯಾವುದು ಮಾಡಲ್ಲ. ನಾನು ಇರೋವರೆಗೂ ಹೈನುಗಾರಿಕೆ ಅಂತೂ ಬಿಡೋದಿಲ್ಲ. ಯಾಕೆಂದ್ರೆ ನನಗೆ ತುಂಬಾ ಫೇವ್ರೇಟ್, ತುಂಬಾನು ಕೂಡ ನನಗೆ ಇದರಲ್ಲಿ ತೃಪ್ತಿಕರವಾಗಿದ್ದೀನಿ. ಹಾಗಾಗಿ ನಾನು ಹೈನುಗಾರಿಕೆನೆ ಫುಲ್ಲು ನಾನು ಇರೋವರೆಗೂ ಇದನ್ನೇ ಇದು ಮಾಡ್ಕೋತೀನಿ. ಬಟ್ ಫ್ಯೂಚರ್ ಪ್ಲಾನ್ ಅಂದ್ರೆ ನನಗಿದ್ದೇನೆ. ಏಕೆಂದ್ರೆ ನಾನು ಮಕ್ಕಳಿಗೆ ಇಷ್ಟ ಇಲ್ಲದೆ ಇರ್ಬೋದು, ಹಸ್ಬೆಂಡ್ಗಾಗಿರ್ಬೋದು, ಅವ್ರಿಗೂ ಕೂಡ ತುಂಬಾ ಖುಷಿ ಪಡ್ತಾರೆ. ಬಟ್ ನನಗಂತೂ ತುಂಬಾ ಇಷ್ಟ ಇದೆ ಮತ್ತು ನನಗೆ ವರ್ತು ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡಬೇಕು. ಓಕೆ, ಸೊ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಕೊನೆಯದಾಗಿ ಏನ್ ಅವ್ರಿಗೆ ಒಂದು ಟಿಪ್ಸ್ ಕೊಡ್ತೀರಾ? ಅವ್ರು ಏನನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಹೈನುಗಾರಿಕೆಯಲ್ಲಿ ಸಕ್ಸಸ್ ಆಗ್ಬೋದು? ಹೌದು, ಖಂಡಿತ ನಾನೊಂದು ರೈತರುಗಳಿಗೆ ಹೇಳಕ್ಕೆ ಇಷ್ಟಪಡೋದಿಷ್ಟೇನೆ, ನೀವು ಯಾವತ್ತೂ ರೈತ ಸೋಲಲ್ಲ. ಅವ್ನು ಸೋಲ್ತಿದ್ದಾನೆ ಅಂದ್ರೆ ಅವ್ನು ಮಾಡ್ಕೊಂಡ್ರೆ ತಪ್ಪುಗಳಿಂದ ಸೋಲ್ತಾನೆ ಹೊರತು ಯಾವುದೇ ಕಾರಣಕ್ಕೂ
ನಮ್ಮ ಗೋಮಾತೆನ ನಂಬಿ ಯಾರೂ ಹಾಳಾಗಿದ್ದೀನಿ ಅನ್ನೋದು ಇತಿಹಾಸ ಇಲ್ಲ. ಬಟ್ ಅವ್ರಿಗೆ ಏನು ಮಾಡ್ಕೋತಿದ್ದಾರೆ ಅಂದರೆ ಅವ್ರಿಗೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಅದೇನು ಮಾಡ್ಕೋಬೇಕು ಅಂದರೆ ಫಸ್ಟು ಅವರು ಸೈಲೇಜನ್ನು ಮಾಡ್ಕೋಬೇಕಾಗತ್ತೆ. ಸೈಲೇಜ್ ಮಾಡ್ಕೊಂಡ್ರೆ ಅವ್ರು ತುಂಬ ಬೆನಿಫಿಟ್ ಇದೆ ಅದರಲ್ಲಿ. ಏಕೆ ಅಂದರೆ ಅದರಿಂದ ಹಾಲು ಇವರು ಕೆಲವರು ತಿಂಡಿ ತುಂಬ ದುಡ್ಡು ಕೊಟ್ಟು ತಂದು ಹೋಯ್ತಿದ್ದಾರೆ, ಅದರಿಂದ ಅದಕ್ಕೆ ಬೆನಿಫಿಟ್ ಇಲ್ಲ. ಬಟ್ ಸೈಲೇಜ್ ಅನ್ನೋದನ್ನು ತುಂಬ ನೀವು ಚೆನ್ನಾಗಿ ಮಾಡ್ಕೊಳ್ಳಿ. ಅದಕ್ಕೆ ನೀವು ತಿಂಡಿ ಕಮ್ಮಿ ಕೊಟ್ಟರು ಕೂಡ ಹಾಲು ಹೆಚ್ಚಿನ ರೀತಿ ಬರುತ್ತೆ, ಹಸು ತುಂಬ ಡೆವಲಪ್ಮೆಂಟ್ ಇರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ಹಂಗಾಗಿ ಅವರು ಚೆನ್ನಾಗಿ ಒಂದು ಮೆಮೊರಿಲಿ ಇಟ್ಕೋಬೇಕು ಅಂದರೆ ಸೈಲೇಜ್ ಮಾಡ್ಕೋಬೇಕು. ಅವ್ರು ಹಸಿರು ಮಾವು ಎಲ್ಲಿವರೆಗೂ ಕೊಡ್ತಾ ಹೋಗ್ತಾರೋ ಖಂಡಿತ ಹಾಲು ಕೂಡ ರೇಸ್ ಆಗಲ್ಲ, ಹಸುನು ಕೂಡ ಹೆಲ್ತ್ ಹಾಳಾಗ್ತಾ ಇರುತ್ತೆ. ಹಸಿರು ಮೇವು ಬಿಟ್ಟು ಅವರು ಸೈಲೇಜ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅನ್ನೋದು ನನ್ನ ಅನುಭವ, ನನ್ನ ಅನಿಸಿಕೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನಿಮ್ಮ ಒಂದು ಬ್ಯುಸಿ ಟೈಮಲ್ಲೂ ಕೂಡ ನಮಗೆ ಫ್ರೀ ಮಾಡಿಕೊಂಡು ಹೈನುಗಾರಿಕೆ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ರಿ. ಸೊ ಇದರಲ್ಲಿ ನೀವು ಇನ್ನಷ್ಟು ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಕೇವಲ ಇವರು 5 ಹಸುವಿನಿಂದ ಈ ಒಂದು ಹೈನುಗಾರಿಕೆಯನ್ನ ಶುರು ಮಾಡ್ತಾರೆ. ಸೊ ಈಗ 80ಕ್ಕೂ ಹೆಚ್ಚು ಹಸುವನ್ನ ಇಲ್ಲಿ ಸಾಕಾಣಿಕೆ ಮಾಡಲಾಗ್ತಾ ಇದೆ. ಸೊ ಇವರು ಆಯ್ಕೆ ಮಾಡ್ಕೊಂಡಿರುವಂತದ್ದು HF ತಳಿಯನ್ನ. ಸೊ ದಿನಕ್ಕೆ 1000ಕ್ಕೂ ಹೆಚ್ಚಿನ ಹಾಲನ್ನ ಇವರು ಮಾರ್ಕೆಟ್ಗೆ ಸೇಲ್ ಮಾಡ್ತಿದ್ದಾರೆ. ಸೊ ಲಕ್ಷದಲ್ಲಿ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಸೊ ಆದಾಯಕ್ಕಿಂತ ಹೆಚ್ಚಾಗಿ ಇವರಿಗೆ ಇದ್ದಿದ್ದು ಹೈನುಗಾರಿಕೆ ಮೇಲಿರುವಂತಹ ಪ್ರೀತಿ ಸ್ನೇಹಿತರೆ. ಸೊ ಹಾಗಾಗಿ ಆ ಪ್ರೀತಿಯಿಂದಲೇ ಇವರು ಇದರಲ್ಲಿ ಸಕ್ಸಸ್ ಆಗೋದಕ್ಕೆ ಕಾರಣ. ಸೊ ಇವರು ಮಾಡಿರುವಂತಹ ಮೇಂಟೆನೆನ್ಸ್ ಆಗಿರ್ಬೋದು, ಲೇಬರ್ಸ್ ಆಗಿರ್ಬೋದು, ಯಾವ ತಳಿಯನ್ನ ಹೆಂಗ್ ಆಯ್ಕೆ ಮಾಡ್ಕೊಂಡ್ರಾಗಿರ್ಬೋದು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟರು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ಹೈನುಗಾರಿಕೆ ಬಗ್ಗೆ, ಡೈರಿ ಫಾರ್ಮಿಂಗ್ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು. ಈಗ ನೀವು ಹೈನುಗಾರಿಕೆಯನ್ನ ಮಾಡ್ತಾ ಇದ್ರೆ ಎಲ್ಲಿ ನೀವು ಎಡವ್ತಾ ಇದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.